ನಮಸ್ಕಾರ. ಇಂದಿನ ಈ ಆಳವಾದ ವಿಚಾರ ಮಂಥನಕ್ಕೆ ಸ್ವಾಗತ. ಒಂದು ದೊಡ್ಡ ಬಿಲ್ಡಿಂಗ್ ಅಥವಾ ಸೇತುವೆ ಕಟ್ಟುವಾಗ ನೋಡಿ, ನಾವು ಇಂಜಿನಿಯರ್ ಕೊಟ್ಟಿರೋ ಬ್ಲೂ ಪ್ರಿಂಟ್ನ ಭಾರಿ ಎಚ್ಚರಿಕೆಯಿಂದ ಫಾಲೋ ಮಾಡ್ತೀವಿ, ಹೌದಲ್ವಾ? ಅಲ್ಲಿ ಪ್ರತಿಯೊಂದು ಗೋಡೆ ಎಲ್ಲಿರಬೇಕು, ಕಂಬ ಎಲ್ಲಿರಬೇಕು ಅಂತ ಕರಾರುವಾಗಾಗಿರುತ್ತೆ. ಹೌದು, ಖಂಡಿತ. ಅಲ್ಲಿ ಗೊಂದಲಕ್ಕೆ ಜಾಗವೇ ಇರಲ್ಲ. ಭೌತಿಕ ಪ್ರಪಂಚದಲ್ಲಿ ಕಟ್ಟುವ ಪ್ರತಿಯೊಂದು ವಸ್ತುವಿಗೂ ಒಂದು ನಿರ್ದಿಷ್ಟವಾದ ಲಾಜಿಕ್, ಒಂದು ಅಡಿಪಾಯ ಇದ್ದೇ ಇರುತ್ತೆ. ಅದು ನಮ್ಗೆ ಕಣ್ಣಿಗೆ ಕಾಣುವ ಸತ್ಯ. ಎಕ್ಸಾಕ್ಟ್ಲಿ. ಆದರೆ ನಾವು ಸ್ವಲ್ಪ ಒಳಹೊಕ್ಕು ನಮ್ಮ ಸ್ವಂತ ಅಸ್ತಿತ್ವದ ಬಗ್ಗೆ, ಈ ಇಡೀ ಜಗತ್ತಿನ ಸೃಷ್ಟಿ ಬಗ್ಗೆ ಯೋಚನೆ ಮಾಡಿದಾಗ ಇದ್ದಕ್ಕಿದ್ದಂತೆ ಆ ಸ್ಪಷ್ಟವಾದ ನಕ್ಷೆ ಮಾಯ ಆಗ್ಬಿಡತ್ತೆ. ಎಲ್ಲವೂ ಒಂಥರ ಮಂಜಾಗಿ ಗೊಂದಲಮಯವಾಗಿ ಕಾಣುತ್ತೆ. ನಾವೆಲ್ಲರೂ ಕತ್ತಲೆ ಕೋಣೆಯಲ್ಲಿ ಆನೆಯನ್ನು ಮುಟ್ಟಿ ನೋಡ್ತಿರುವ ಕುರುಡರಂತೆ ಭಾಸವಾಗುತ್ತೆ. ಇದು ಮನುಕುಲವನ್ನು ಕಾಡುತ್ತಿರುವ ಅತ್ಯಂತ ಪ್ರಾಚೀನ ಪ್ರಶ್ನೆ. ವಾಸ್ತವ ಅಂದ್ರೆ ಏನು, ಭ್ರಮೆ ಅಂದ್ರೆ ಏನು ಅನ್ನೋ ಗೆರೆ ಅಳಿಸಿ ಹೋದಾಗ ಬದುಕಿನ ಉದ್ದೇಶವೇ ಪ್ರಶ್ನಾರ್ಹ ಆಗ್ಬಿಡುತ್ತೆ, ಗೊತ್ತಾ? ನಾವು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದೆ ಹೋದ್ರೆ ನಮ್ಮ ಡೈಲಿ ಲೈಫ್ ಹೋರಾಟಗಳಿಗೂ ಅರ್ಥನೇ ಇರಲ್ಲ. ಕರೆಕ್ಟ್. ಸೊ ಈ ತಾತ್ವಿಕ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡೋಕ್ಕೆ ನಮಗೆ ಇವತ್ತೊಂದು ಅದ್ಭುತವಾದ ಆಧಾರ ಗ್ರಂಥ ಸಿಕ್ಕಿದೆ. ಶ್ರೀಯುತ ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರೋ 4 ಆಧ್ಯಾತ್ಮ ಚಿಂತನೆ ಅನ್ನೋ ಈ ಪುಸ್ತಕ. ಇದರ ಜೊತೆಗೆ ಅವರು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಕೃಷಿಯಲ್ಲಿ 8 ಗ್ರಂಥಗಳನ್ನು ಬರೆದಿದ್ದಾರೆ. ಹೌದು, ಮತ್ತು ಸಂಧ್ಯಾವಂದನೆಯ ಅಂತರಂಗ ಅನ್ನೋ ವಿಷಯದ ಮೇಲೂ ಅವರು 2 ಸಂಪುಟಗಳನ್ನ ರಚಿಸ್ತಿದ್ದಾರೆ. ಅಂದ್ರೆ ಈ ವಿಷಯದ ಮೇಲೆ ಅವರಿಗೆ ಭಾರೀ ಆಳವಾದ ಹಿನ್ನೆಲೆ ಇದೆ. ಅಬ್ಸಲ್ಯೂಟ್ಲಿ. ಸೊ ಇಂದಿನ ನಮ್ಮ ಮಿಷನ್ ಏನು ಅಂದ್ರೆ, ಶ್ರೀಮನ್ ಮಧ್ವಾಚಾರ್ಯರು ತಮ್ಮ 37 ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿರೋ ಸಾರವನ್ನ ಶ್ರೀವ್ಯಾಸತೀರ್ಥರು 1ನೇ ಶ್ಲೋಕದಲ್ಲಿ ಪೋಣಿಸಿದ್ದಾರಲ್ಲ, ಆ 9 ಪ್ರಧಾನ ತತ್ವಗಳನ್ನ ಬಿಡಿಸಿ ನೋಡೋದು. ಅದನ್ನೇ ನವಪ್ರಮೇಯ ರತ್ನಮಾಲಾ ಅಂತ ಕರೆಯೋಡು. ದೈನಂದಿನ ಗಡಿಬಡಿಯಲ್ಲಿ ಕಳೆದು ಹೋಗಿರೋ ಆಧುನಿಕ ಮನುಷ್ಯನ್ಗೆ ತನ್ನ ಒರಿಜಿನ್ ಹುಡುಕೋಕೆ ಇದೊಂದು ಅತ್ಯಂತ ಶಿಸ್ತುಬದ್ಧವಾದ ಫ್ರೇಮ್ವರ್ಕ್ ಕೊಡುತ್ತೆ. ಕೇವಲ ನಂಬಿಕೆಯಲ್ಲ, ಪಕ್ಕಾ ಲಾಜಿಕ್ ಬೇಸ್ಡ್ ವಿಶ್ಲೇಷಣೆ ಇದು. 9 ಪ್ರಧಾನ ತತ್ವಗಳು, ರೈಟ್? ನಾವು ನೆಮ್ಮದಿ ಹುಡುಕೋಕೆ ಇದೊಂದು ಮಾಸ್ಟರ್ ಪ್ಲಾನ್ ತರ ಕೆಲಸ ಮಾಡುತ್ತೆ. ಹಾಗಾದ್ರೆ ಈ ಫ್ರೇಮ್ವರ್ಕ್ನ ತಳಪಾಯದಿಂದಲೇ ಶುರು ಮಾಡೋಣ. ಯಾವುದೇ ಫಿಲಾಸಫಿ ತಗೊಂಡ್ರೂ ಮೊದಲ ಪ್ರಶ್ನೆ ಬರೋದು, ಈ ಜಗತ್ತು ನಿಜಾನಾ ಅಥವಾ ಕೇವಲ ಭ್ರಮೇನಾ ಅಂತ. ಹೌದು, ಮೂಲ ಗ್ರಂಥಗಳಲ್ಲಿ ಬಹಳ ಸ್ಪಷ್ಟವಾಗಿ ಬ್ರಹ್ಮ ರುದ್ರಾದಿ ದೇವತೆಗಳಿಗಿಂತ ಶ್ರೀಹರಿಯೇ ಸರ್ವೋತ್ತಮ, ಆತ ಸಕಲ ಗುಣ ಪರಿಪೂರ್ಣ ಅಂತ ಹೇಳ್ತಲೇ ಈ ಜಗತ್ತು ಅಕ್ಷರಶಃ ಸತ್ಯ ಅಂತ ಪ್ರತಿಪಾದಿಸ್ತಾರೆ. ಇದು ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಏಕೆಂದ್ರೆ ನಾವು ಸಾಮಾನ್ಯವಾಗಿ ವೇದಾಂತ ಅಂದ ತಕ್ಷಣ ಈ ಜಗತ್ತೆಲ್ಲ ಮಾಯೆ, ಇರುವುದೆಲ್ಲ ಕೇವಲ ಒಂದು ಕನ್ಸು ಅಂತಲೇ ಕೇಳಿರ್ತೀವಿ. ಈ ಭ್ರಮೆಯ ವಾದವನ್ನ ಅವರು ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಮಾಡ್ತಾರೆ? ಇದು ಈ ಸಿದ್ಧಾಂತದ ಅತ್ಯಂತ ಕ್ರಾಂತಿಕಾರಕ ನಿಲುವು ನೋಡಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಅಂದ್ರೆ ಜಗತ್ತು ಸುಳ್ಳು ಅನ್ನೋ ವಾದ ಹಿಂದಿನಿಂದಲೂ ಇತ್ತು. ಆದ್ರೆ ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡೋಣ. ಜಗತ್ತು ಸುಳ್ಳು ಅಂದುಬಿಟ್ರೆ ನಾವು ಅನುಭವಿಸ್ತಿರೋ ಕಷ್ಟ ಸುಖ ಸುಳ್ಳಾಗುತ್ತೆ, ಪಾಪ ಪುಣ್ಯ ಸುಳ್ಳಾಗುತ್ತೆ. ಸಮಾಜದ ಬಗ್ಗೆ ನಮ್ಮ ನೈತಿಕ ಜವಾಬ್ದಾರಿಗಳು ಕೂಡ ಅರ್ಥ ಕಳ್ಕೊಳ್ತವೆ ಅಲ್ವಾ? ನಾವು ಯಾರಿಗಾದ್ರೂ ಮೋಸ ಮಾಡಿದ್ರೆ, ಇದು ಭ್ರಮೆ, ನಾನೇನೋ ತಪ್ಪು ಮಾಡಿಲ್ಲ ಅನ್ನೋ ವಾದಕ್ಕೆ ಅವಕಾಶ ಸಿಗ್ಬಿಡತ್ತೆ. ಎಕ್ಸಾಕ್ಟ್ಲಿ. ನೈತಿಕತೆಯ ಅಡಿಪಾಯವೇ ಕುಸಿದು ಹೋಗುತ್ತೆ. ಒಂದು ಸುಳ್ಳು ಜಗತ್ತಿನಲ್ಲಿ ಕರ್ಮಗಳಿಗೆ ಬೆಲೆನೇ ಇರಲ್ಲ. ಕನೆಕ್ಟ್ ಆಗ್ತಿದೆ. ಇದನ್ನೊಂದು ಸಿಂಪಲ್ ಉದಾಹರಣೆಯಿಂದ ನೋಡೋದಾದ್ರೆ, ಈಗ ಒಬ್ಬ ಗ್ರೇಟ್ ಆರ್ಟಿಸ್ಟ್ ಬಹಳ ಕಷ್ಟಪಟ್ಟು ತನ್ನ ಜೀವನಮಾನದ ಶ್ರಮ ಹಾಕಿ ಒಂದು ಪೇಂಟಿಂಗ್ ಮಾಡ್ತಾನೆ. ಅದನ್ನ ನೋಡಿ ಯಾರಾದರೂ ಇದು ಸುಳ್ಳು, ಭ್ರಮೆ ಅಂದ್ರೆ ಆ ಕಲಾವಿದನಿಗೆ ಎಷ್ಟೊಂದು ಅಪಮಾನ ಅಲ್ವಾ? ಹೌದು, ಭಾರಿ ದೊಡ್ಡ ಅಪಮಾನ. ಅನಂತ ಗುಣಗಳಿರೋ ಸಕಲ ಗುಣ ಪರಿಪೂರ್ಣನಾದ ಆ ಪರಮಾತ್ಮ ಸೃಷ್ಟಿ ಮಾಡಿರೋ ಈ ಬೃಹತ್ ಜಗತ್ತು ಕೇವಲ ಭ್ರಮೆ ಆಗೋಕೆ ಚಾನ್ಸೇ ಇಲ್ಲ. ಅದು ರಿಯಲ್. ಸಕಲ ಗುಣ ಪರಿಪೂರ್ಣ ಅನ್ನೋ ಪದ ಬಹಳ ಮುಖ್ಯ ಇಲ್ಲಿ. ದೇವ್ರು ನಿರ್ಗುಣ, ಆಕಾರ ಇಲ್ಲ ಅಂತ ಕೆಲವು ಕಡೆ ಹೇಳ್ತಾರಲ್ಲ, ಅದಕ್ಕೆ ಇದು ಆಪೋಸಿಟ್ ತರ ಇದೆಯಲ್ಲ? ಕರೆಕ್ಟ್. ಮಧ್ವಾಚಾರ್ಯರು ಇದನ್ನೇ ಪ್ರಶ್ನಿಸೋದು. ಗುಣಗಳೇ ಇಲ್ಲದ ಶೂನ್ಯದಿಂದ ಇಷ್ಟು ಬಣ್ಣ ಭಾವನೆಗಳಿರೋ ಜಗತ್ತು ಸೃಷ್ಟಿಯಾಗೋಕ್ ಹೇಗ್ ಸಾಧ್ಯ? ಆನಂದ, ಶಕ್ತಿ, ಕರುಣೆ ತುಂಬಿರೋ ಭಗವಂತನಿಂದ ಬಂದಿರೋದಕ್ಕೆ ಈ ಜಗತ್ತು ನಮ್ಮ ಇಂದ್ರಿಯಗಳಿಗೆ ಮಾತ್ರ ಅಲ್ಲ, ಜೀವದ ಅನುಭವಕ್ಕೆ ಸಿಗೋ ನೈಜ ಸತ್ಯ. ಜಗತ್ತು ಸತ್ಯ ಮತ್ತು ಭಗವಂತ ಸತ್ಯ ಅಂತ ಕ್ಲಿಯರ್ ಆಯ್ತು. ಬಟ್ ಇನ್ನೊಂದು ಕನ್ಫ್ಯೂಷನ್ ಇದೆ. ಈ ಸತ್ಯವಾದ ಜಗತ್ತಿನಲ್ಲಿ ನಮಗೂ ದೇವರಿಗಿರೋ ರಿಲೇಷನ್ಶಿಪ್ ಏನೋ? ನಾವೆಲ್ಲ ಒಂದೇ, ಅಹಂ ಬ್ರಹ್ಮಾಸ್ಮಿ ಅಂತ ಕೇಳ್ತೀವಿ. ಆದ್ರೆ ಇಲ್ಲಿ
ತತ್ವತೋ ಭೇದ ಅಂದ್ರೆ ಭೇದ ಅಥವಾ ವ್ಯತ್ಯಾಸಗಳೇ ಸತ್ಯ ಅಂತ ಹೇಳ್ತಾರಲ್ಲ. ಅದೇ ಮಧ್ವ ಸಿದ್ಧಾಂತದ ಬಹುಮುಖ್ಯವಾದ ತಿರುಳು. ಇದನ್ನ ಪಂಚಭೇದ ಅಂತ ಕರೀತಾರೆ. ಅಂದ್ರೆ 5 ರೀತಿಯ ಶಾಶ್ವತ ಭೇದಗಳು: ಜೀವ ಮತ್ತು ಈಶ್ವರ, ಒಂದು ಜೀವಕ್ಕೂ ಮತ್ತೊಂದು ಜೀವಕ್ಕೂ ಇರೋ ಭೇದ, ಆಮೇಲೆ ಜಡ ಮತ್ತು ಈಶ್ವರ, ಜಡ ಮತ್ತು ಜೀವಜಡ ವಸ್ತುಗಳ ನಡುವಿನ ವ್ಯತ್ಯಾಸ. ಓ, ಅಂದ್ರೆ ಎಲ್ಲವೂ ಸಪರೇಟ್. ಇದನ್ನ ನಾವು ನಮ್ಮ ಡೈಲಿ ಲೈಫ್ಗೆ ಕನೆಕ್ಟ್ ಮಾಡೋದಾದ್ರೆ ಒಂದು ಸ್ಮಾರ್ಟ್ಫೋನ್ ತಗೊಳ್ಳೋಣ. ಫೋನ್ ಅನ್ನೋದು ಒಂದು ಜಡವಸ್ತು, ಅದರ ಬ್ಯಾಟರಿ ಇನ್ನೊಂದು ಜಡವಸ್ತು. ಹೌದು, ಮತ್ತು ಆ ಫೋನ್ ಬಳಸೋ ನೀವು ಚೈತನ್ಯ ಇರೋ ಜೀವ. ಅದನ್ನ ಡಿಸೈನ್ ಮಾಡಿರೋ ಇಂಜಿನಿಯರ್ ಅಥವಾ ಕಂಪನಿ ಸಂಪೂರ್ಣ ಬೇರೆ. ರೈಟ್. ಇವೆಲ್ಲವನ್ನು ಒಂದೇ ಅಂದ್ರೆ ಎಷ್ಟು ಸಿಲ್ಲಿಯಾಗಿ ಕಾಣುತ್ತೆ. ಫೋನ್ ಬೇರೆ, ನಾನ್ ಬೇರೆ, ಇಂಜಿನಿಯರ್ ಬೇರೆ. ಈ ಪ್ರತ್ಯೇಕತೆ ಆಧ್ಯಾತ್ಮದಲ್ಲಿ ಅಷ್ಟು ಇಂಪಾರ್ಟೆಂಟ್ ಯಾಕೆ? ಯಾಕೆಂದ್ರೆ ಈ ಭೇದ ಇಲ್ಲ ಅಂದ್ರೆ ಜಗತ್ತಿನ ಅಸ್ತಿತ್ವನೇ ಇರಲ್ಲ. ಇದನ್ನ ಆಧ್ಯಾತ್ಮಿಕವಾಗಿ ನೋಡಿದ್ರೆ, ಭೇದ ಇಲ್ಲ ಅಂದ್ರೆ ಪೂಜ್ಯಕ ಭಾವನೆ ಇರಲ್ಲ. ಪೂಜೆ ಮಾಡೋನು, ಪೂಜೆ ಮಾಡಿಸ್ಕೊಳ್ಳೋ ದೇವ್ರು ಇಬ್ರು ಒಂದೇ ಆಗೋಕ್ ಸಾಧ್ಯನಾ? ಪಾಯಿಂಟ್ ಇದೆ. ನಾವೇ ದೇವ್ರು ಅಂದ್ರೆ ನಮ್ಗೆ ಈ ಲಿಮಿಟೇಷನ್ಸ್ ಯಾಕೆ? ನಮ್ಗೆ ಹಸಿವು, ಕಾಯಿಲೆ, ಸಾವು ಯಾಕೆ ಬರಬೇಕು? ಎಕ್ಸಾಕ್ಟ್ಲಿ. ದೇವ್ರು ಸ್ವತಂತ್ರ, ಯಾವುದೇ ಮಿತಿ ಇಲ್ಲದವನು. ಆದ್ರೆ ನಾವು ಪರತಂತ್ರರು. ನಮ್ಮ ಶರೀರ ಜಡ, ಒಳಗಿರೋ ಆತ್ಮ ಚೈತನ್ಯ, ಎರಡೂ ಒಂದೇ ಅನ್ನೋದು ಲಾಜಿಕಲ್ ಅಲ್ಲ. ಈ ಪ್ರತ್ಯೇಕತೆಯನ್ನ ಒಪ್ಕೊಳ್ಳೋದೇ ಅಹಂಕಾರ ಬಿಡೋಕ ಮೊದಲನೇ ಹೆಜ್ಜೆ. ಆದ್ರೆ ಇಲ್ಲಿ ಒಂದು ಗಂಭೀರವಾದ ಪ್ರಶ್ನೆ ಬರುತ್ತೆ. ನಾವೆಲ್ಲ ಬೇರೆ ಬೇರೆ ಮತ್ತು ಭಗವಂತನೇ ಸರ್ವೋತ್ತಮ ಅಂದ್ಮೇಲೆ ಈ ಸೃಷ್ಟಿಯಲ್ಲಿ ನಮ್ಮ ಸ್ಥಾನ ಏನು? ಗ್ರಂಥಗಳಲ್ಲಿ ಜೀವಗಣಃ ಹರೇರನುಚರಃ ಅಂತ ಇದೆಯಲ್ಲ, ಅಂದ್ರೆ ನಾವೆಲ್ಲ ಅವನ ದಾಸರು ಅಂತನ? ಖಂಡಿತ. ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಸಣ್ಣ ಇರುವೆವರೆಗೂ ಎಲ್ಲರೂ ಶ್ರೀಹರಿಯ ಅನುಚರರೇ. ದೇವತೆಗಳಿಗೂ ಸ್ವಾತಂತ್ರ್ಯ ಇಲ್ಲ. ಇದರಲ್ಲಿ ವಾಯುದೇವರು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ, ಅವರೇ ಜೀವೋತ್ತಮ. ಓಕೆ. ಆದರೆ ನೀಚೋಚ್ಚ ಭಾವಂಗತಾಹ ಅಂತ ಕೂಡ ಉಲ್ಲೇಖ ಇದೆ. ಅಂದ್ರೆ ಜೀವರುಗಳಲ್ಲಿ ತಾರತಮ್ಯ ಅಥವಾ ಒಂದು ಶ್ರೇಣಿ ವ್ಯವಸ್ಥೆ ಇದೆ ಅಂತ. ಇದನ್ನ ಒಪ್ಕೊಡೋದು ಆಧುನಿಕ ಮನಸ್ಸಿಗೆ ಸ್ವಲ್ಪ ಕಷ್ಟ ಅಲ್ವಾ? ಮೇಲ್ನೋಟಕ್ಕೆ ಕಷ್ಟ ಅನ್ಸುತ್ತೆ. ಪ್ರತಿಯೊಂದು ಜೀವವೂ ಬೇರೆ ಬೇರೆ ಮಟ್ಟದಲ್ಲಿ ಇರುತ್ತೆ ಅನ್ನೋದು ಒಂದು ನಿರಂತರವಾದ ಶ್ರೇಣಿ. ಇದು ಯಾವುದೋ ಒಂದು ಕಾಲಕ್ಕೆ ಸೀಮಿತ ಅಲ್ಲ, ಇದು ಅನಾದಿ ಮತ್ತು ಅನಂತವಾದ ವ್ಯವಸ್ಥೆ. ಇದು ಒಂಥರ ದೊಡ್ಡ ಕಾರ್ಪೊರೇಟ್ ಕಂಪನಿ ತರ ಕಾಣಿಸ್ತಿದೆ. ಹರಿ ಸಿಇಒ ಆಗಿದ್ರೆ ವಾಯುದೇವರು ಸಿಒಒ ಇದ್ದ ಹಾಗೆ. ಆಮೇಲೆ ಮ್ಯಾನೇಜರ್ಸು, ಸೂಪರ್ವೈಸರ್ಸು, ಸಾಮಾನ್ಯ ಎಂಪ್ಲಾಯೀಸು ಎಲ್ಲರಿಗೂ ಒಂದೊಂದು ಹುದ್ದೆ ಇದೆ. ಹೌದು, ಒಳ್ಳೆ ಹೋಲಿಕೆ. ಆದ್ರೆ ಕಾರ್ಪೊರೇಟ್ ಕಂಪನಿಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರಮೋಷನ್ ತಗೊಂಡು ಮೇಲಕ್ಕೆ ಹೋಗ್ಬೋದು. ಆದ್ರೆ ಈ ಗ್ರಂಥಗಳಲ್ಲಿ ಹೇಳಿರೋ ಹಾಗೆ ಈ ತಾರತಮ್ಯ ಮುಕ್ತಿ ಸಿಕ್ಕಾಗಲೂ ಬದಲಾಗಲ್ಲ. ರೈಟ್. ರಿಯಲಿ ರಿಟೈರ್ ಆದ್ಮೇಲೂ ಡೆಸಿಗ್ನೇಷನ್ ಚೇಂಜ್ ಆಗಲ್ವಾ? ಇದು ಸ್ವಲ್ಪ ಅನ್ಯಾಯ ಅನ್ಸಲ್ವಾ? ನಾವೆಲ್ಲ ಸಮಾನರು ಅನ್ನೋ ನಂಬಿಕೆಯಲ್ಲಿ ಬದುಕ್ತಿದ್ದೀವಿ. ಹುಟ್ಟಿನಿಂದಲೇ ಲಿಮಿಟ್ಸ್ ಫಿಕ್ಸ್ ಆದ್ರೆ ಸಾಧನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ವಲ್ಲ? ಇಲ್ಲ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಾಮಾಜಿಕ ಅಸಮಾನತೆ ಬಗ್ಗೆ ಅಲ್ಲ. ಇದು ಜೀವದ ಆಂತರಿಕ ಸ್ವರೂಪ, ಸಾಮರ್ಥ್ಯ ಅಂದ್ರೆ ಒರಿಜಿನಲ್ ಕೆಪಾಸಿಟಿ ಬಗ್ಗೆ. ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದ ವಿಶಿಷ್ಟ ಕೆಪಾಸಿಟಿ ಇರುತ್ತೆ. ಅಂದ್ರೆ ನಮ್ಮ ಕೆಪಾಸಿಟಿನೇ ಬೇರೆ ಬೇರೆ ಅಂತ ಹೇಳ್ತಿದ್ದೀರಾ? ಇದನ್ನ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಬಿಡಿಸಿ ಹೇಳ್ಬೋದಾ? ಖಂಡಿತ. ನೋಡಿ, ಒಂದು ಸಣ್ಣ ಲೋಟ ಮತ್ತು ಒಂದು 10 ಲೀಟರ್ ಬಿಂದಿಗೆ ತಗೊಳ್ಳಿ. ಲೋಟದ ಕೆಪಾಸಿಟಿ ಬರೀ 100 ml. ಅದಕ್ಕೆ 100 ml ನೀರು ಹಾಕಿದ ತಕ್ಷಣ ಅದು ಫುಲ್ ಆಗುತ್ತೆ. ಕರೆಕ್ಟ್, ತುಂಬಿ ತುಳುಕುತ್ತೆ. ಅದೇ ಬಿಂದಿಗೆಗೆ 10 ಲೀಟರ್ ಬೇಕು ಫುಲ್ ಆಗೋಕೆ. ಎಕ್ಸಾಕ್ಟ್ಲಿ. ಇಲ್ಲಿ ಭೌತಿಕ ಸಾಮರ್ಥ್ಯ ಬೇರೆ ಇರಬಹುದು, ಆದ್ರೆ ಎರಡೂ ತುಂಬಿದಾಗ ಅವೆರಡಕ್ಕೂ ಸಿಗೋ ಪೂರ್ಣತೆಯ ಅನುಭವ ಒಂದೇ ಅಡಿರುತ್ತೆ. ನಾನ್ ಬಿಂದಿಗೆ ಅಷ್ಟು ನೀರು ಹಿಡಿಲಿಲ್ವಲ್ಲ ಅಂತ ಲೋಟ ಯಾವತ್ತೂ ಕೊರಗಲ್ಲ. ಓಹೋ ವಾವ್, ಇದು ನಿಜಕ್ಕೂ ಕಣ್ಣು ತೆರೆಸೋ ವಿಚಾರ. ಅಂದ್ರೆ ಮುಕ್ತಿ ಸಿಕ್ಕಾಗ ಪ್ರತಿಯೊಬ್ಬರೂ ತಮ್ಮ ತಮ್ಮ ಲಿಮಿಟ್ನಲ್ಲಿ 100ಕ್ಕೆ 100% ಆನಂದ ಅನುಭವಿಸ್ತಾರೆ. ಅಲ್ಲಿ ನಾನು ಅವರಿಗಿಂತ ಕಡಿಮೆ ಅನ್ನೋ ಕೀಳರಿಮೆಗಾಗ್ಲಿ ಶ್ರೇಷ್ಠ ಅನ್ನೋ ಅಹಂಕಾರಕ್ಕಾಗ್ಲಿ ಜಾಗನೇ ಇಲ್ಲ. ಹೌದು, ಸಮಾನತೆ ಅಂದ್ರೆ ಎಲ್ಲರನ್ನೂ ಒಂದೇ ಅಚ್ಚಿಗೆ ಹಾಕೋದಲ್ಲ, ನಮ್ಮ ಒರಿಜಿನಲ್ ಕೆಪಾಸಿಟಿಯ ಹೈಯೆಸ್ಟ್ ಲೆವೆಲ್ ತಲುಪೋದು. ನಮ್ಮ ಮಿತಿಯನ್ನ ನಾವು ಒಪ್ಕೊಂಡಾಗ ಮಾತ್ರ ಬೇರೆಯವರನ್ನ ನೋಡಿ ಅಸೂಯೆ ಪಡೋದು ನಿಲ್ಲುತ್ತೆ. ಹಾಗಾದ್ರೆ ಆ ನೆಮ್ಮದಿ ಅಥವಾ ಮುಕ್ತಿ ಅಂದ್ರೆ ಹೇಗಿರುತ್ತೆ? ಗ್ರಂಥಗಳಲ್ಲಿ ಹೇಳಿರೋ ಪ್ರಕಾರ ಮುಕ್ತಿರ್ ನೈಜ ಸುಖಾನುಭೂತಿ, ಅಂದ್ರೆ
ಮುಕ್ತಿ ಅಂದ್ರೆ ಯಾವುದೋ ಬೇರೆ ಲೋಕಕ್ಕೋಗೋದಲ್ಲ, ನಮ್ಮೊಳಗಿರೋ ಆನಂದವನ್ನೇ ಅನುಭವಿಸೋದು ಅಂತ. ಮುಕ್ತಿ ನಮ್ಮೊಳಗೇ ಇದೆಯಾ? ಅಬ್ಸಲ್ಯೂಟ್ಲಿ. ನಾವ್ ಯಾವಾಗ್ಲೂ ಆನಂದನ್ನ ಹೊರಗಡೆ ಹುಡುಕ್ತಿವಿ, ಹೊಸ ವಸ್ತುಗಳಲ್ಲಿ, ದುಡ್ಡಲ್ಲಿ, ಅಧಿಕಾರದಲ್ಲಿ. ಆದ್ರೆ ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳಲ್ಲಿ ಸತ್ವಗುಣದ ಅಭಿವ್ಯಕ್ತಿನೇ ಆನಂದ. ಅದು ನಮ್ಮ ಮೂಲ ಸ್ವರೂಪನೇ ಆಗಿದೆ. ಆ ಅಂದ್ರೆ ನಾವು ಹೊರಗಡೆಯಿಂದ ಹೊಸ ಸುಖ ತಂದು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮೊಳಗೆ ಇರೋ ಆನಂದದ ಕನ್ನಡಿಯ ಮೇಲೆ ಧೂಳು ಕೂತಿದೆ, ಅದನ್ನ ಒರೆಸ್ಬೇಕಷ್ಟೇ. ಆ ಧೂಳೇ ರಜೋಗುಣ ಮತ್ತು ತಮೋಗುಣ ಅಲ್ವಾ? ಹೌದು. ರಜೋಗುಣ ಅಂದ್ರೆ ಬರೀ ಭೌತಿಕ ಆಸೆ, ಕಾಮ, ಕ್ರೋಧ. ತಮೋಗುಣ ಅಂದ್ರೆ ಆಲಸ್ಯ, ಅಜ್ಞಾನ ಮತ್ತು ಅಹಂಕಾರ. ಈ ಧೂಳು ನಮ್ಮ ಆನಂದದ ಮೇಲೆ ದಟ್ಟವಾಗಿ ಕೂತಿದೆ. ಆ ಧೂಳನ್ನ ಓರ್ಸೋ ಬಟ್ಟೆನೇ ಅಮಲ ಭಕ್ತಿ. ಅಮಲ ಭಕ್ತಿ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಒಡೆಯೋದೋ, ಪೂಜೆ ಮಾಡೋದೋ ಅಲ್ವಾ? ಕೇವಲ ಅದಲ್ಲ. ಅಮಲ ಅಂದ್ರೆ ನಿರ್ಮಲವಾದ, ಡಾಂಭಿಕತೆ ಇಲ್ಲದ ಭಕ್ತಿ. ವ್ಯಾಪಾರ ಮಾಡೋ ಥರ ದೇವರೇ ಇದನ್ನು ಕೊಡು, ನಾನದನ್ನ ಕೊಡ್ತೀನಿ ಅಂತ ಮಾಡಿದ್ರೆ ಆ ಧೂಳು ಹೋಗಲ್ಲ. ದಯೆ, ಪ್ರೀತಿ, ಶಾಂತಿ ಬೆಳೆಸ್ಕೊಳ್ಬೇಕು. ರೈಟ್. ಮನುಷ್ಯ ತನ್ನ ಅಹಂಕಾರ ಬಿಟ್ಟು ಭಗವಂತನ ಅನಂತ ಗುಣಗಳನ್ನ ಅರ್ಥ ಮಾಡ್ಕೊಂಡು ಶ್ರವಣ, ಕೀರ್ತನೆ ಮಾಡ್ದಾಗ ಆ ಒಳಗಿನ ಧೂಳು ಕ್ಲಿಯರ್ ಆಗುತ್ತೆ. ಎಷ್ಟೊಂದು ಲಾಜಿಕಲ್ ಆಗಿದೆ ಈ ಆಧ್ಯಾತ್ಮಿಕ ಪ್ರಯಾಣ. ಹೌದು, ಇದು ಅತ್ಯಂತ ಶಿಸ್ತುಬದ್ಧವಾದ ದಾರಿ. ಆದ್ರೆ ನೋಡಿ, ಈ ಫಿಲಾಸಫಿ ಎಷ್ಟೇ ಲಾಜಿಕಲ್ ಆಗಿದ್ರೂ ಇಷ್ಟೆಲ್ಲ ನಿಖರವಾದ ವಿಚಾರಗಳನ್ನ ನಾವು ಸುಮ್ನೆ ಬ್ಲೈಂಡ್ ಆಗಿ ನಂಬೇಕಾ? ಇದಕ್ಕೆ ಪ್ರೂಫ್ ಏನು? ನಮಗೆ ಜ್ಞಾನ ಸಿಗೋದೆಲ್ಲಿಂದ? ಅದನ್ನೇ ಕೊನೆಯ 2 ಪ್ರಮೇಯಗಳು ಹೇಳೋದು. ಹೆಕ್ಷಾದಿ ತ್ರಿತಯಂ ಪ್ರಮಾಣಂ ಅಂದ್ರೆ ಜ್ಞಾನ ಪಡಿಬೇಕಾದ್ರೆ 3 ಪ್ರಮುಖ ಸಾಧನಗಳು ಅಥವಾ ಪ್ರಮಾಣಗಳಿವೆ: ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ. ಪ್ರತ್ಯಕ್ಷ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದು, ಪಂಚೇಂದ್ರಿಯಗಳ ಅನುಭವ ಅಲ್ವಾ? ಹೌದು. ಎರಡನೇದು ಅನುಮಾನ ಅಂದ್ರೆ ತರ್ಕ ಅಥವಾ ಲಾಜಿಕ್. ಈಗ ದೂರದ ಬೆಟ್ಟದಲ್ಲಿ ಹೊಗೆ ಬರ್ತಿದೆ ಅಂದ್ರೆ ಅಲ್ಲಿ ಬೆಂಕಿ ಇದೆ ಅಂತ ಊಹೆ ಮಾಡ್ತೀವಲ್ಲ, ಅದು. ಮೂರನೇದು ಆಗಮ ಅಂದ್ರೆ ವೇದ ಮತ್ತು ಅಧಿಕೃತ ಶಾಸ್ತ್ರಗಳು. ಇದು ಪಕ್ಕಾ ಸೈಂಟಿಫಿಕ್ ಮೆಥಡ್ ಥರ ಇದೆಯಲ್ಲ. ಮೊದಲು ನಾವು ಅಬ್ಸರ್ವ್ ಮಾಡೋದು, ಆಮೇಲೆ ಲಾಜಿಕಲ್ ಆಗಿ ಡಿಡ್ಯೂಸ್ ಮಾಡೋದು. ನಮಗೆ ಇಂದ್ರಿಯಗಳಿಗೆ ನಿಲುಕದ ವಿಚಾರ ಬಂದಾಗ ಅಧಿಕೃತ ಟೆಕ್ಸ್ಟ್ ಬುಕ್ ಅಂದ್ರೆ ವೇದಗಳನ್ನ ರೆಫರ್ ಮಾಡೋದು. ಖಂಡಿತ. ನಮ್ಮ ಕಣ್ಣು ನಮ್ಗೆ ಮೋಸ ಮಾಡಬಹುದು, ನಮ್ಮ ಲಾಜಿಕ್ ಫೇಲ್ ಆಗಬಹುದು. ಕೇವಲ ಇವೆರಡರಿಂದಲೇ ಇಡೀ ಬ್ರಹ್ಮಾಂಡದ ಸತ್ಯವನ್ನ ಅರಿಯೋಕ್ ಸಾಧ್ಯವಿಲ್ಲ. ಅದಕ್ಕೆ ಆಗಮ ಪ್ರಮಾಣದ ಮೊರೆ ಹೋಗ್ಬೇಕು. ಬಟ್ ವೇದಗಳಲ್ಲಿ ಕಾಂಟ್ರಡಿಕ್ಷನ್ಸ್ ಇದೆಯಲ್ಲ. ಒಮ್ಮೊಮ್ಮೆ ಕರ್ಮಕಾಂಡ ಮುಖ್ಯ ಅನ್ಸುತ್ತೆ, ಇನ್ನೊಮ್ಮೆ ಜ್ಞಾನಕಾಂಡ. ಬೇರೆ ಬೇರೆ ದೇವತೆಗಳನ್ನ ಸುಪ್ರೀಂ ಅಂತ ಸ್ತುತಿಸ್ತಾರಲ್ಲ. ಮೇಲ್ನೋಟಕ್ಕೆ ಓದಿದಾಗ ಹಾಗೆ ಕಾಣುತ್ತೆ ಅಷ್ಟೇ. ಆದ್ರೆ ಅಖಿಲಾಂನಾಯೇಕ ವೇದ್ಯೋ ಹರಿಃ ಅಂತ 9ನೇ ಪ್ರಮೇಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇಡೀ ವೇದಗಳು ಅಂತಿಮವಾಗಿ ಹೇಳೋದು ಹರಿಗುಣಗಳನ್ನೇ. ಆ ಕಾಂಟ್ರಡಿಕ್ಷನ್ ಇರೋದು ನಮ್ಮ ಅಜ್ಞಾನದಲ್ಲಿ, ವೇದಗಳಲ್ಲ. ಓ, ಅರ್ಥ ಆಯ್ತು. ಶಬ್ದಗಳ ಆಳವಾದ ಅರ್ಥ ನೋಡಿದ್ರೆ ಎಲ್ಲವೂ ಆ ಪರಮಾತ್ಮನ ಗುಣಗಳನ್ನೇ ಬೇರೆ ಬೇರೆ ಆಂಗಲಲ್ಲಿ ವರ್ಣಿಸ್ತಿರುತ್ತೆ. ವಿಜಯೇಂದ್ರ ರಾಮನಾಥ ಭಟ್ರ ಪುಸ್ತಕಗಳು ಮಾಡ್ತಿರೋದು ಇದನ್ನೇ ಅಲ್ವಾ? ಈ ಜ್ಞಾನನ ಸಿಂಪಲ್ ಆಗಿ ನಮ್ಗೆ ತಲುಪಿಸೋ ಕೆಲ್ಸ. ಹೌದು. ಅವರ ಕೃತಿಗಳು ಸಾಮಾನ್ಯ ಜನರಿಗೂ ಈ ಸಂಕೀರ್ಣವಾದ ವೇದಶಾಸ್ತ್ರಗಳ ಸಾರವನ್ನ ಬಹಳ ಸುಲಭವಾಗಿ ಅರ್ಥೈಸೋಕೆ ಒಂದು ಭಾರಿ ಒಳ್ಳೆ ಸೇತುವೆಯಾಗಿವೆ. ಡೆಫಿನೆಟ್ಲಿ. ನಾವು ಈ 9 ಪ್ರಮೇಯಗಳನ್ನ ಒಟ್ಟಿಗೆ ಒಂದು ಹೆಲಿಕಾಪ್ಟರ್ ವ್ಯೂನಲ್ಲಿ ನೋಡಿದ್ರೆ ಇವು ಬರೀ ರಿಲಿಜಿಯಸ್ ರೂಲ್ಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಈ ವಾಸ್ತವ ಜಗತ್ತನ್ನ, ನಮ್ಮ ಲಿಮಿಟ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಇರೋ ಒಂದು ಬ್ರಿಲಿಯಂಟ್ ಬೌದ್ಧಿಕ ಚೌಕಟ್ಟು ಇದು. ಕರೆಕ್ಟ್. ಜಗತ್ತನ್ನ ಭ್ರಮೆ ಅಂದದೇ ವಾಸ್ತವ ಅಂತ ಒಪ್ಕೊಂಡು ನಮ್ಮ ಮಿತಿಯನ್ನ ಅರಿತು ಇತರರನ್ನ ಗೌರವಿಸಿ ಅಹಂಕಾರ ಬಿಟ್ಟು ನಿರ್ಮಲ ಭಕ್ತಿಯಿಂದ ನಮ್ಮೊಳಗಿನ ಸತ್ಯ ಹುಡುಕಿದ್ರೆ ಅದೇ ನಿಜವಾದ ಮುಕ್ತಿ. ಆಬ್ಸಲ್ಯೂಟ್ಲಿ. ಸೊ ಇವತ್ತಿನ ಈ ಡೀಪ್ ಡೈವಿಂದ ನಮಗೆ ಸಿಕ್ಕಿರೋ ಒಂದು ದೊಡ್ಡ ಟೇಕವೇ ಅಂದ್ರೆ, ಆನಂದ ಅನ್ನೋದು ಹೊರಗಡೆ ಸಿಗೋ ವಸ್ತು ಅಲ್ಲ, ಅದು ನಮ್ಮ ಒರಿಜಿನಲ್ ನೇಚರ್. ನಾವು ಆ 10 ಲೀಟರ್ ಬಿಂದಿಗೆ ಆಗೋಕ್ ಟ್ರೈ ಮಾಡೋದನ್ನ ಬಿಟ್ಟು 100 ml ಲೋಟ ಆದ್ರೂ ಅದರಲ್ಲಿರೋ ಪೂರ್ಣತೆಯನ್ನ ಒಪ್ಕೊಳ್ಳೋದು. ಹೌದು. ಆ ಹೋರಾಟ ನಿಲ್ಲಿಸಿದಾಗ ಸಿಗೋ ನೆಮ್ಮದಿನೇ ಬೇರೆ. ಖಂಡಿತ. ನಾವು ಬೇರೊಬ್ಬರ ತರಹ ಆಗೋಕ್ ಪಡೋ ಕಷ್ಟನ ಬಿಟ್ಟು ನಮ್ಮ ನಿಜವಾದ ನಾನು ಅನ್ನೋದನ್ನ ಸೆಲೆಬ್ರೇಟ್ ಮಾಡಿದ್ರೆ ನಮ್ಮ ಇಡೀ ಲೈಫು ಎಷ್ಟು ಪೀಸ್ಫುಲ್ ಆಗಿರುತ್ತಲ್ವಾ? ನೆಕ್ಸ್ಟ್ ಟೈಮ್ ನೀವು ಹೊರಗಡೆ ನೆಮ್ಮದಿ ಹುಡ್ಕೋಕ್ ಹೋದಾಗ ಒಂದು ಕ್ಷಣ ನಿಮ್ ಒಳಗೆ ಇರೋ ಆ ಆನಂದದ ಕನ್ನಡಿ ಮೇಲಿನ ಧೂಳು ಒರೆಸೋ ಬಗ್ಗೆ ಆಲೋಚಿಸಿ. ಥ್ಯಾಂಕ್ ಯು.